ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಕ್ರಿಕೆಟ್ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದೇ IPL. ಭಾರತದಲ್ಲಿ ಮಾತ್ರವಲ್ಲ, ಇಡೀ ವಿಶ್ವ ಕ್ರಿಕೆಟ್ ಜಗತ್ತನ್ನೇ ತನ್ನತ್ತ ಸೆಳೆದ ಅದೆಷ್ಟೋ ಕನಸುಗಳನ್ನು ನನಸು ಮಾಡಿದ ಒಂದು ಅದ್ಭುತ ಹಬ್ಬವಿದು. 2008ರಲ್ಲಿ ಆರಂಭವಾದಾಗಿನಿಂದ ಹಿಡಿದು IPL ಕೇವಲ ಒಂದು ಕ್ರಿಕೆಟ್ ಲೀಗ್ ಆಗಿ ಉಳಿದಿಲ್ಲ. ಇದು ಭಾವನೆಗಳ ಸಂಗಮ, ಅನಿರೀಕ್ಷಿತ ತಿರುವುಗಳು, ಹೊಸ ಪ್ರತಿಭೆಗಳಿಗೆ ವೇದಿಕೆ ಮತ್ತು ಕೋಟ್ಯಾಂತರ ಅಭಿಮಾನಿಗಳ ಹೃದಯ ಬಡಿತ. ಇಂದಿನ ವಿಡಿಯೋದಲ್ಲಿ ನಾವು IPLನ ಸುದೀರ್ಘ ಮತ್ತು ರೋಚಕ ಇತಿಹಾಸವನ್ನ ನೋಡೋಣ. ಈ ಕ್ರಿಕೆಟ್ ಲೀಗ್ ಹೇಗೆ ಆರಂಭವಾಯಿತು, ಯಾರ ಐಡಿಯಾ ಇದು, ಸಣ್ಣ ಪುಟ್ಟ ತಂಡಗಳಿಂದ ಹಿಡಿದು ಮೆಗಾ ಸ್ಟಾರ್ ತಂಡಗಳವರೆಗೆ ಇದರ ಪಯಣ ಹೇಗಿತ್ತು, ಹಾಗೆ IPLನ ಬಗ್ಗೆ ನಿಮಗೆ ಗೊತ್ತಿಲ್ಲದ ಅದೆಷ್ಟೋ ಆಸಕ್ತಿದಾಯಕ ಮತ್ತು ಅಚ್ಚರಿಯ ಸಂಗತಿಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಫ್ರೆಂಡ್ಸ್, IPL ಇಂಡಿಯನ್ ಪ್ರೀಮಿಯರ್ ಲೀಗ್ ಭಾರತದಲ್ಲಿ ಕ್ರಿಕೆಟ್ ಆಡುವ ವಿಧಾನವನ್ನ ಸಂಪೂರ್ಣವಾಗಿ ಬದಲಾಯಿಸಿದ ಒಂದು ಕ್ರಾಂತಿಕಾರಿ T20 ಕ್ರಿಕೆಟ್ ಲೀಗ್. IPL ಅನ್ನ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಂದ್ರೆ BCCI 2008ರಲ್ಲಿ ಪ್ರಾರಂಭಿಸಿತು. ಇದು ವಿಶ್ವದ ಅತ್ಯಂತ ಶ್ರೀಮಂತ ಮತ್ತು ಜನಪ್ರಿಯ ಕ್ರೀಡಾ ಲೀಗ್ಗಳಲ್ಲಿ ಒಂದಾಗಿದೆ. IPLನ ಹಿಂದಿನ ಪ್ರಮುಖ ಕಲ್ಪನೆ ಲಲಿತ್ ಮೋದಿ ಅವರದ್ದು. ಅವರು ಆಗ BCCIನ ಉಪಾಧ್ಯಕ್ಷರಾಗಿದ್ದರು. 1990ರ ದಶಕದಲ್ಲೇ ಲಲಿತ್ ಮೋದಿ ಅವರು NBA ಅಂದ್ರೆ ನ್ಯಾಷನಲ್ ಬ್ಯಾಸ್ಕೆಟ್ಬಾಲ್ ಅಸೋಸಿಯೇಷನ್ ಮಾದರಿಯಲ್ಲಿ ಭಾರತದಲ್ಲಿ ಫ್ರಾಂಚೈಸಿ ಆಧಾರಿತ ಕ್ರಿಕೆಟ್ ಲೀಗ್ ಅನ್ನ ಪ್ರಾರಂಭಿಸೋ ಕಲ್ಪನೆಯನ್ನ ಹೊಂದಿದ್ರು. ಆದರೆ ಆಗ ಅವರ ಪ್ರಸ್ತಾಪವನ್ನ BCCI ತಿರಸ್ಕರಿಸಿತ್ತು. 2007ರಲ್ಲಿ ಭಾರತ T20 ವಿಶ್ವಕಪ್ ಗೆದ್ದ ನಂತರ ಮತ್ತು T20 ಕ್ರಿಕೆಟ್ ಜನಪ್ರಿಯತೆ ಹೆಚ್ಚಾದಾಗ ಲಲಿತ್ ಮೋದಿ ಅವರು BCCIನಲ್ಲಿ ಪ್ರಮುಖ ಸ್ಥಾನದಲ್ಲಿದ್ದ ಕಾರಣ ಅವರ ಕಲ್ಪನೆಗೆ ಮತ್ತೊಮ್ಮೆ ಜೀವ ಬಂದಿತ್ತು. BCCI ತನ್ನದೇ ಆದ ಲೀಗ್ ಅನ್ನ ಪ್ರಾರಂಭಿಸಲು ನಿರ್ಧರಿಸಿತು ಮತ್ತು 2008ರಲ್ಲಿ IPL ಅನ್ನ ಪ್ರಾರಂಭಿಸಿತು. ಲಲಿತ್ ಮೋದಿ ಅವರು IPLನ ಮೊದಲ ಅಧ್ಯಕ್ಷ ಮತ್ತು ಆಯುಕ್ತರಾಗಿದ್ದರು. ಹೀಗಾಗಿ IPL ಅನ್ನ ಪ್ರಾರಂಭಿಸಿದ್ದು BCCI, ಆದರೆ ಅದರ ಮೂಲ ಕಲ್ಪನೆ ಮತ್ತು ಅದನ್ನ ಕಾರ್ಯರೂಪಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಲಲಿತ್ ಮೋದಿ ಅವರು. IPL ಫ್ರಾಂಚೈಸಿ ಆಧಾರಿತ ಲೀಗ್ ಆಗಿದ್ದು ದೇಶದ ವಿವಿಧ ನಗರಗಳನ್ನ ಪ್ರತಿನಿಧಿಸುವ ತಂಡಗಳನ್ನ ಒಳಗೊಂಡಿದೆ. ಆರಂಭದಲ್ಲಿ 8 ತಂಡಗಳಿದ್ವು, ನಂತರ ಅದನ್ನ 10 ತಂಡಗಳಿಗೆ ವಿಸ್ತರಿಸಲಾಗಿದೆ. ಯಾಕಂದ್ರೆ IPLನ ಜನಪ್ರಿಯತೆ ಹೆಚ್ಚಾದಂತೆ ತಂಡಗಳ ಸಂಖ್ಯೆಯನ್ನ ಹೆಚ್ಚಿಸುವ ಬೇಡಿಕೆ ಬಂತು. 2022ರಲ್ಲಿ ಗುಜರಾತ್ ಟೈಟನ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ಎಂಬ 2 ಹೊಸ ತಂಡಗಳನ್ನ ಸೇರಿಸಲಾಯಿತು. ಇದರಿಂದ ಒಟ್ಟು ತಂಡಗಳ ಸಂಖ್ಯೆ 10ಕ್ಕೆ ಏರ್ತು. ಈ 2 ತಂಡಗಳ ಸೇರ್ಪಡೆಯ ನಂತರ IPLನ ಪಂದ್ಯಗಳ ಸಂಖ್ಯೆಯೂ ಕೂಡ ಹೆಚ್ಚಾಯಿತು. ಇನ್ನು T20 ಸ್ವರೂಪವು ಪ್ರತಿ ತಂಡಕ್ಕೆ ಕೇವಲ 20 ಓವರ್ಗಳನ್ನ ಮಾತ್ರ ನೀಡುತ್ತೆ. ಇದು ಆಟವನ್ನ ಹೆಚ್ಚು ವೇಗವಾಗಿ ಮತ್ತು ಚುರುಕಾಗಿ ಸಾಗುವಂತೆ ಮಾಡುತ್ತೆ. ಏಕೆಂದರೆ ಪ್ರತಿಯೊಬ್ಬ ಆಟಗಾರನು ಪ್ರತಿ ಎಸೆತದಲ್ಲೂ ರನ್ ಗಳಿಸಲು ಅಥವಾ ವಿಕೆಟ್ ಪಡೆಯಲು ಪ್ರಯತ್ನಿಸಬೇಕು. ಸೀಮಿತ ಓವರ್ಗಳ ಕಾರಣ ಹೆಚ್ಚು ಸಿಕ್ಸರ್ಗಳು, ಬೌಂಡ್ರಿಗಳು ಮತ್ತು ವಿಕೆಟ್ಗಳು ಬೀಳುವ ಸಾಧ್ಯತೆ ಇರುತ್ತೆ. ಇದು ಪಂದ್ಯವನ್ನ ಕೊನೆಯ ಓವರ್ವರೆಗೂ ರೋಮಾಂಚಕಗೊಳಿಸುತ್ತೆ ಮತ್ತು ಅಭಿಮಾನಿಗಳಿಗೆ ನಿರಂತರ ಮನರಂಜನೆಯನ್ನ ನೀಡುತ್ತೆ. ಸಾಂಪ್ರದಾಯಿಕ ಟೆಸ್ಟ್ ಅಥವಾ ಏಕದಿನ ಪಂದ್ಯಗಳಿಗೆ ಹೋಲಿಸಿದ್ರೆ T20 ಪಂದ್ಯಗಳು ಕಡಿಮೆ ಸಮಯದಲ್ಲಿ ಮುಗಿಯುತ್ತವೆ, ಸುಮಾರು 3ರಿಂದ 4 ಗಂಟೆಗಳ ಒಳಗೇನೆ. ಇದು ಈಗಿನ ಪ್ರೇಕ್ಷಕರಿಗೆ, ವಿಶೇಷವಾಗಿ ಯುವ ಪೀಳಿಗೆಗೆ ಹೆಚ್ಚು ಆಕರ್ಷಕವಾಗಿದೆ. ಒಟ್ಟಾರೆಯಾಗಿ T20 ಸ್ವರೂಪವು IPL ಅನ್ನ ಕೇವಲ ಕ್ರೀಡಾ ಸ್ಪರ್ಧೆಯಾಗಿ ಉಳಿಸದೆ ಒಂದು ದೊಡ್ಡ ಮನರಂಜನಾ ಕಾರ್ಯಕ್ರಮವನ್ನಾಗಿ ಪರಿವರ್ತಿಸಿದೆ. ಇನ್ನು IPL ಪ್ರಪಂಚದಾದ್ಯಂತ ಲೆಜೆಂಡರಿ ಕ್ರಿಕೆಟ್ ಪ್ಲೇಯರ್ಸ್ಗಳನ್ನು ಆಕರ್ಷಿಸುತ್ತೆ. ಹೀಗಾಗಿ IPLನ ಪ್ರತಿ ಮ್ಯಾಚ್ಗಳು ಒಂದಕ್ಕಿಂತ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹೀಗಾಗಿ ಪ್ರೇಕ್ಷಕರಿಗೆ ಉತ್ತಮ ಮನರಂಜನೆ ಸಿಗುತ್ತೆ. ವಿಶ್ವದ ಅತ್ಯುತ್ತಮ ಆಟಗಾರರು ಒಂದೇ ವೇದಿಕೆಯಲ್ಲಿ ಸ್ಪರ್ಧಿಸುವುದರಿಂದ ಮ್ಯಾಚ್ಗಳು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬ್ಯಾಟ್ಸ್ಮನ್ಗಳು, ಬೌಲರ್ಗಳು ಮತ್ತು ಫೀಲ್ಡರ್ಗಳ ನಡುವಿನ ಸ್ಪರ್ಧೆ ತೀವ್ರವಾಗಿರುತ್ತೆ. ಇದು ಅನಿರೀಕ್ಷಿತ ಮತ್ತು ಅಂತಾರಾಷ್ಟ್ರೀಯ ಗುಣಮಟ್ಟದ ಆಟವನ್ನ ನೀಡುತ್ತೆ. ವಿವಿಧ ದೇಶಗಳ ಸೂಪರ್ ಸ್ಟಾರ್ಗಳು ಒಟ್ಟಾಗಿ ಆಡೋದನ್ನ ನೋಡಲು ಪ್ರೇಕ್ಷಕರು ತುಂಬಾನೇ ಇಷ್ಟಪಡ್ತಾರೆ. ಇದು ಕೇವಲ ಭಾರತೀಯ ಅಭಿಮಾನಿಗಳನ್ನ ಮಾತ್ರವಲ್ಲದೆ ವಿಶ್ವದಾದ್ಯಂತ ಕ್ರಿಕೆಟ್ ಪ್ರೇಮಿಗಳನ್ನ ಸೆಳೆಯುತ್ತೆ. ಪ್ರತಿ ಪಂದ್ಯದಲ್ಲೂ ಒಂದು ಹೈ ವೋಲ್ಟೇಜ್ ಘಟನೆ ಎಂಬಂತೆ ಭಾಸವಾಗುತ್ತೆ. ಇನ್ನು ಭಾರತೀಯ ಆಟಗಾರರಿಗೆ ಅಂತಾರಾಷ್ಟ್ರೀಯ ಆಟಗಾರರೊಂದಿಗೆ ಡ್ರೆಸ್ಸಿಂಗ್ ರೂಮ್ ಅನ್ನ ಹಂಚಿಕೊಳ್ಳುವುದು ಮತ್ತು ಅವರೊಂದಿಗೆ ಆಡುವುದು ಒಂದು ಅಮೂಲ್ಯ ಅನುಭವ. ಇದು ಯುವ ಆಟಗಾರರ ಕೌಶಲ್ಯ ಮತ್ತು ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ. ಭವಿಷ್ಯದ ಅಂದ್ರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಅನ್ನ ರೂಪಿಸಲು ಸಹಾಯ ಮಾಡುತ್ತೆ. ಇನ್ನು IPL ಆಟಗಾರರಿಗೆ ಉತ್ತಮ ಆರ್ಥಿಕ ಅವಕಾಶವನ್ನ ಒದಗಿಸುತ್ತೆ. ಹರಾಜು ಪ್ರಕ್ರಿಯೆಯಲ್ಲಿ ದೊಡ್ಡ ಮೊತ್ತಕ್ಕೆ ಖರೀದಿಯಾಗುವ ಅವಕಾಶವು ವಿಶ್ವದಾದ್ಯಂತ ಆಟಗಾರರನ್ನ IPLನಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುತ್ತೆ. IPL ಕೇವಲ ಭಾರತೀಯ ಲೀಗ್ ಆಗಿ ಉಳಿದಿಲ್ಲ, ಇದು ಜಾಗತಿಕ ಕ್ರಿಕೆಟ್ ಕ್ಯಾಲೆಂಡರ್ನ ಪ್ರಮುಖ ಭಾಗವಾಗಿ ಮಾರ್ಪಟ್ಟಿದೆ.
ಉನ್ನತ ಮಟ್ಟದ ಸ್ಪರ್ಧೆ ಮತ್ತು ಮನರಂಜನೆಯನ್ನ ಒದಗಿಸುವಲ್ಲಿ ಯಶಸ್ವಿಯಾಗಿದೆ. ಇನ್ನು ಐಪಿಎಲ್ ಭಾರತದ ಆರ್ಥಿಕತೆಗೆ ದೊಡ್ಡ ಪ್ರಮಾಣದಲ್ಲಿ ಕೊಡುಗೆ ನೀಡಿದೆ. ಇದು ಆಟಗಾರರಿಗೆ, ಕೋಚ್ಗಳಿಗೆ ಮತ್ತು ಸಹಾಯಕ ಸಿಬ್ಬಂದಿಗಳಿಗೆ ದೊಡ್ಡ ಆದಾಯವನ್ನ ಒದಗಿಸುತ್ತೆ. ಐಪಿಎಲ್ ಭಾರತದ ಆರ್ಥಿಕತೆಗೆ ದೊಡ್ಡ ಪ್ರಮಾಣದಲ್ಲಿ ಕೊಡುಗೆ ನೀಡುತ್ತೆ. ಇದು ಕೇವಲ ಕ್ರಿಕೆಟ್ ಪಂದ್ಯಾವಳಿಯಾಗಿ ಉಳಿದಿಲ್ಲ, ಬದಲಿಗೆ ಬೃಹತ್ ಆರ್ಥಿಕ ಶಕ್ತಿಯಾಗಿ ಮಾರ್ಪಟ್ಟಿದೆ. ಐಪಿಎಲ್ ಆಟಗಾರರಿಗೆ, ವಿಶೇಷವಾಗಿ ಭಾರತೀಯ ಆಟಗಾರರಿಗೆ ಮತ್ತು ಅಂತಾರಾಷ್ಟ್ರೀಯ ಆಟಗಾರರಿಗೆ ಅಗಾಧವಾದ ಆದಾಯವನ್ನ ಒದಗಿಸುತ್ತೆ. ಹರಾಜು ಪ್ರಕ್ರಿಯೆಯ ಮೂಲಕ ಆಟಗಾರರು ಕೋಟಿಗಟ್ಟಲೆ ಹಣವನ್ನ ಸಂಪಾದಿಸುತ್ತಾರೆ. ಅನೇಕ ಸ್ಥಳೀಯ ಆಟಗಾರರಿಗೆ ಇದು ಆರ್ಥಿಕ ಭದ್ರತೆ ಮತ್ತು ವೃತ್ತಿ ಜೀವನವನ್ನ ರೂಪಿಸಿಕೊಳ್ಳಲು ಒಂದು ದೊಡ್ಡ ವೇದಿಕೆಯಾಗಿದೆ. ಇನ್ನು ತಂಡಗಳಲ್ಲಿ ತರಬೇತುದಾರರು ಅಂದ್ರೆ ಹೆಡ್ ಕೋಚ್, ಬ್ಯಾಟಿಂಗ್ ಕೋಚ್, ಬೌಲಿಂಗ್ ಕೋಚ್, ಫೀಲ್ಡಿಂಗ್ ಕೋಚ್ ಮತ್ತು ಫಿಸಿಯೋಥೆರಪಿಸ್ಟ್ಗಳು, ವಿಶ್ಲೇಷಕರು, ಮಸಾಜ್ ಮಾಡುವವರು, ಲಾಜಿಸ್ಟಿಕ್ಸ್ ಸಿಬ್ಬಂದಿ, ಹೀಗೆ ದೊಡ್ಡ ಸಿಬ್ಬಂದಿ ಸಮೂಹಕ್ಕೆ ಉದ್ಯೋಗ ಅವಕಾಶ ಮತ್ತು ಆದಾಯವನ್ನ ಒದಗಿಸುತ್ತೆ. ಇನ್ನು ಪ್ರತಿ ಐಪಿಎಲ್ ಸೀಸನ್ನಲ್ಲಿ ಸಾವಿರಾರು ತಾತ್ಕಾಲಿಕ ಉದ್ಯೋಗಗಳು ಸೃಷ್ಟಿಯಾಗುತ್ತವೆ. ಇವುಗಳಲ್ಲಿ ಮೈದಾನ ನಿರ್ವಹಣೆ, ಭದ್ರತಾ ಸಿಬ್ಬಂದಿ, ಈವೆಂಟ್ ಮ್ಯಾನೇಜ್ಮೆಂಟ್, ಅತಿಥಿ ಸತ್ಕಾರ, ಆಹಾರ ಮತ್ತು ಪಾನೀಯ ಸೇವೆಗಳು, ಮಾರಾಟಗಾರರು, ಚಾಲಕರು ಇತ್ಯಾದಿಗಳು ಸೇರಿವೆ. ಇನ್ನು ಮಾಧ್ಯಮ ಮತ್ತು ಪ್ರಸಾರ ಹಕ್ಕುಗಳು ಐಪಿಎಲ್ನ ಅತಿದೊಡ್ಡ ಆದಾಯದ ಮೂಲಗಳಲ್ಲಿ ಇದು ಪ್ರಮುಖವಾಗಿದೆ. ಮಾಧ್ಯಮ ಹಕ್ಕುಗಳ ಮಾರಾಟದಿಂದ ಬಿಸಿಸಿಐ ಮತ್ತು ಫ್ರಾಂಚೈಸಿಗಳಿಗೆ ದೊಡ್ಡ ಪ್ರಮಾಣದ ಆದಾಯ ಹರಿದು ಬರುತ್ತೆ. 2023ರಿಂದ 27ರ ಅವಧಿಗೆ ಸುಮಾರು $6.2 ಬಿಲಿಯನ್ ನಷ್ಟು ಅಂದ್ರೆ 48,390 ಕೋಟಿಗಳಷ್ಟು ಮಾಧ್ಯಮ ಹಕ್ಕುಗಳನ್ನ ಮಾರಾಟ ಮಾಡಲಾಗಿದೆ. ಇನ್ನು ಸ್ಪಾನ್ಸರ್ಶಿಪ್ಗಳಿಂದ, ಟೈಟಲ್ ಸ್ಪಾನ್ಸರ್ಶಿಪ್ಗಳು, ಜಾಹೀರಾತುಗಳಿಂದ ಅಪಾರ ಆದಾಯ ಬರುತ್ತೆ. ಪಂದ್ಯಗಳನ್ನು ಆಯೋಜಿಸುವ ಸ್ಟೇಡಿಯಂಗಳಲ್ಲಿ ಟಿಕೆಟ್ಗಳ ಮಾರಾಟದಿಂದ ಫ್ರಾಂಚೈಸಿಗಳಿಗೆ ನೇರವಾದ ಆದಾಯ ಸಿಗುತ್ತೆ. ಇನ್ನು ತಂಡದ ಜರ್ಸಿಗಳು, ಟೋಪಿಗಳು ಮತ್ತು ಇತರ ಅಭಿಮಾನಿ ಉತ್ಪನ್ನಗಳನ್ನು ಮಾರಾಟ ಮಾಡೋದ್ರಿಂದಲೂ ಆದಾಯ ಬರುತ್ತೆ. ಇನ್ನು ಮ್ಯಾಚ್ಗಳನ್ನು ಆಯೋಜಿಸುವ ನಗರಗಳಲ್ಲಿ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಸಾರಿಗೆ ಮತ್ತು ಸ್ಥಳೀಯ ವ್ಯಾಪಾರಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ. ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಪ್ರವಾಸಿಗರು ಮ್ಯಾಚ್ಗಳನ್ನು ನೋಡಲು ಬರ್ತಾರೆ. ಈ ಕ್ಷೇತ್ರಗಳಿಗೆ ದೊಡ್ಡ ಉತ್ತೇಜನ ಸಿಗುತ್ತೆ. ಇನ್ನು ಐಪಿಎಲ್ ಭಾರತದ ಒಟ್ಟು ಆಂತರಿಕ ಉತ್ಪನ್ನ ಅಂದ್ರೆ ಜಿಡಿಪಿಗೆ ಗಣನೀಯವಾಗಿ ಕೊಡುಗೆ ನೀಡಿದೆ. 2015ರಲ್ಲೇ ಐಪಿಎಲ್ ಭಾರತದ ಜಿಡಿಪಿಗೆ ಸುಮಾರು $182 ಮಿಲಿಯನ್ ನಷ್ಟು ಅಂದ್ರೆ ಸರಿಸುಮಾರು 1,150 ಕೋಟಿ ಕೊಡುಗೆ ನೀಡಿದೆ ಎಂದು ಅಂದಾಜಿಸಲಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಈ ಮೌಲ್ಯ 1 to 3 ಕೂಡ ಆಗೋಗಿರುತ್ತೆ. ಇನ್ನು ಐಪಿಎಲ್ ತನ್ನ ಬ್ರ್ಯಾಂಡ್ ಮೌಲ್ಯವನ್ನ ಅಗಾಧವಾಗಿ ಹೆಚ್ಚಿಸಿಕೊಂಡಿದೆ. 2024ರಲ್ಲಿ ಇದರ ಬಿಸ್ನೆಸ್ ಮೌಲ್ಯ ಅಂದ್ರೆ ಬಿಸ್ನೆಸ್ ವ್ಯಾಲ್ಯೂ $16.4 ಬಿಲಿಯನ್ಗೆ ಏರಿಕೆಯಾಗಿದೆ ಎಂದು ವರದಿಯಾಗಿದೆ. ಇನ್ನು ಐಪಿಎಲ್ ತನ್ನ ಇತಿಹಾಸದಲ್ಲಿ ಬೆಟ್ಟಿಂಗ್, ಸ್ಪಾಟ್ ಫಿಕ್ಸಿಂಗ್ ಮತ್ತು ಮನಿ ಲಾಂಡ್ರಿಂಗ್ ನಂತಹ ಕೆಲವು ವಿವಾದಗಳಿಗೆ ಸಾಕ್ಷಿಯಾಗಿದೆ. ಇನ್ನು ಮುಂಬೈ ಇಂಡಿಯನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಐಪಿಎಲ್ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ತಂಡಗಳಾಗಿವೆ. ಎರಡೂ ತಂಡಗಳು ತಲಾ 5 ಬಾರಿ ಐಪಿಎಲ್ ಕಪ್ಗಳನ್ನ ಗೆದ್ದಿವೆ. ಆರ್ಸಿಬಿ ಪ್ರತಿ ಸೀಸನ್ನಲ್ಲಿ ಉತ್ತಮ ಪ್ರದರ್ಶನವನ್ನ ನೀಡಿದ್ರೂ ಇದುವರೆಗೆ ಕಪ್ ಗೆಲ್ಲೋದಕ್ಕೆ ಸಾಧ್ಯವಾಗಿಲ್ಲ. ಆದರೆ 2025ರಲ್ಲಿ ಅಂದ್ರೆ ಈ ವರ್ಷ ಐಪಿಎಲ್ನಲ್ಲಿ ತವರು ಹೊರಗಿನ ಅಂದ್ರೆ ಬೆಂಗಳೂರನ್ನ ಬಿಟ್ಟು ಬೇರೆ ಕಡೆ ಆಡಿದ ಎಲ್ಲಾ ಮ್ಯಾಚ್ಗಳಲ್ಲೂ ಗೆದ್ದು ಹೊಸ ದಾಖಲೆಯನ್ನೇ ಬರೆದಿದೆ. ಇನ್ನು ಈ ಬಾರಿಯ ಐಪಿಎಲ್ನಲ್ಲಿ 9 ಜನ ಬ್ಯಾಟ್ಸ್ಮನ್ಗಳು 500ಕ್ಕೂ ಅಧಿಕ ರನ್ಗಳನ್ನ ಗಳಿಸಿದ್ದು ಇದು ಐಪಿಎಲ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಇಂತಹ ದಾಖಲೆ ಸೃಷ್ಟಿಯಾಗಿದೆ. ಐಪಿಎಲ್ ಕೇವಲ ಕ್ರಿಕೆಟ್ ಪಂದ್ಯಾವಳಿಯಲ್ಲ, ಇದು ಭಾರತದಲ್ಲಿ ಒಂದು ಹಬ್ಬವಿದ್ದಂತೆ. ಇದು ದೇಶದ ಕ್ರಿಕೆಟ್ ಪ್ರೇಮಿಗಳನ್ನ ಒಂದುಗೂಡಿಸುತ್ತೆ ಮತ್ತು ಯುವ ಪ್ರತಿಭೆಗಳಿಗೆ ತಮ್ಮ ಸಾಮರ್ಥ್ಯವನ್ನ ಪ್ರದರ್ಶಿಸಲು ಒಂದು ದೊಡ್ಡ ವೇದಿಕೆಯನ್ನ ಒದಗಿಸುತ್ತೆ. ಇನ್ನು ಈ ಬಾರಿ 2025ರಲ್ಲಿ 9 ವರ್ಷಗಳ ಬಳಿಕ ಆರ್ಸಿಬಿ ಮತ್ತೆ ಫೈನಲ್ ತಲುಪಿದೆ. ಇನ್ನು ನಿಮ್ಮ ಪ್ರಕಾರ ಈ ಬಾರಿಯಾದರೂ ಆರ್ಸಿಬಿ ಕಪ್ ಗೆಲ್ಲುತ್ತಾ ಇಲ್ವಾ ಅನ್ನೋದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.